ಹುಚ್ಚಿದ ಮೂರ್ಖನಾದ ರೇಣುಕ ರಾಜನೇ, ಈ ಸಹಸ್ರಭಾವು ಕಾರ್ತಿವರಾಜನ ಮುಂದೆ ನಡೆಯಲಾರದು ನಿನ್ನ ಪೌರುಷ ಬೇಗನೆ. ಈ ರೇಣುಕ ರಾಜನ ಮುಂದೆ ನಡೆಯಲಾರದು ನಿನ್ನ ಪೌರುಷ ಬೇಗನೆ. ಅದಮ ಮೂರ್ಖ ಸಮಯದಲ್ಲಿ ಸತ್ತು ಸುಳಿವಿಲ್ಲದೆ ಜಯಿಸಲಾಗದೆ ಹಿಂದಕ್ಕೆ ಓಡುವುದೆಯಾ? ಎಲೆ ರಡಿ ಎಂಬೇಡಿ. ಈ ವಾರ್ತೆ ಮರೆತು ರೋಗಶೇಷ ಋಣಶೇಷ ಬಲಿಯ ಬಿಟ್ಟರೆ ನಮಗೆ ಸುಲಭೆಂದು ನಾನು ನುಡಿಯುವಂತೆ ನಿನ್ನಮ್ಮಿ ನಾಮ ಮಾಡಬೇಕೆಂದು ರಣಕಂಠವನ್ನು ಕಟ್ಟಿ ಕದನಕ್ಕೆ ಬಂದ ಬಿಟ್ಟಿನ ಮುಂದೆ ನಿನ್ನ ಟಾಸನ್ ತೋರ್ಸ ಕ್ಷಣ ಮಾತ್ರ ತೋರ್ಸ ನೋಡಿ ಗಮನಬೇಕು. ಕಾರ್ತೀವಿ ಮತ್ತೆ ಏನಾದ ಕಾರ್ತೀವಿ ನಮ್ಮ ಮೂರ್ಖನೇ. ಎಲೆ ರೇಣುಕನೆಂಬ ಗಮನೆ ಎಚ್ಚರ ತಪ್ಪಿ ಉತ್ತರಂತ ಎಚ್ಚಿನ ನೋಡಿ ಉತ್ತರಿಸಿದವು. ಮರಿದು ನುಚ್ಚು ನೂರಾಗುವಂತ ಕೊಚ್ಚಿ ಕೆಡವಿ ಚಂಡ ಬರಲ ರುಂಡ ಮಾಡಿ ಸೇರಿಸಿದೆ. ಎಲ್ಲ ತಮ್ಮನಾಗ ಮಹಿಷ್ಮತಿ ನಗರದಾರದನೆ ಎಲ್ಲ ಒಂದ ಬಾಣದಿಂದ ನಿನ್ನ ಸಾದ್ರಭಾವ ಮರಗೆಡೆಯವನು. ಎಲೆ ಕುಲ್ಲ ಎಲೆ ಅದಮ್ಮ ಹುಟ್ಟಿ ಬರುವುದಕ್ಕೆ ಇದು ಹುಲ್ಲಿನ ಬೀಜವಲ್ಲ. ಗೆಲ್ಲುವುದು ನಿನ್ನಿಂದೇಕೆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲದೆ ಮೂರ್ಖ ಮಾಡಬೇಡ ಎಂದ ತರ್ಕ. ರೇಣುಕನೆಂಬ ಪಾಮರ ನೀನಾವ ದೊಡ್ಡ ಶೂರ. ಕಾರ್ತಿವೀರ ನೀನಾವ ದೊಡ್ಡ ಶೂರ. ಈ ಕಲಿಶೂರ ಕಾರ್ತಿವರಾಜನೆಂದರೆ ಕೋಚಿತ ನಿನ್ನಂತವನ ಪಾಡೋನು. ಕೋಚಿತ ನಿನ್ನಂತವನ ಪಾಡೋನು. ಅದಮ ಎಲೆ ಬಂಡ ಆಕಾಶ ಮಂಡಲಕ್ಕೆ ಮುಖವೆತ್ತು ಶುನಕವನ್ನು ತರುವುದೆಂದರೆ ಆಕಾಶವೇನು ಎದುರುವುದು ನಾನೇನು ಎದುರಬಲ್ಲನೆ. ಬರುತ್ತಾರೆ ರೌತ ರೂಪ ಮುನಿಯಾದ ತಾತೆಯಿಂದ ಜನರಿಗೆ ಕಲಿತು ಸಾರ್ಥಕಿಯನ್ನು ಪಾಮರ ಸೇರಿಸಿ ನೋಡಿ ಕಾರ್ತೀವಿ. ಸಮರಕ್ಕೆ ಸಿದ್ಧನಾಗಿ ಈ ಕ್ಷಣ ನಿನ್ನ ಕೆಡವನದಮ ಕಾರ್ತೀವಿರ ಮದವೇರಿದ ಮನ ಬಂದಂತ ಎತ್ತಕ್ಕೆ ಕೊಚ್ಚಿಕೊಳ್ಳುವೆ. ಈ ನಿನ್ನ ಸೌರ ಕೊಚ್ಚಿಕೊಂಡ್ರೆ ಮಾಡುವುದಿಲ್ಲ ಅದಮ್ಮ. ತಿಂಗಳಿಗೆ ಒದರಿದರೆ ನಾನೇನು ಎದುರುವುದೇ ಇಲ್ಲಿ ಅದಮ್ಮ. ನಿನ್ನಿಂದ ಎನ್ನಂ ಜಯಿಸುವುದಾಗುವುದು ಸಹಜವಾಗಿ ಜಯಿಸುವುದಿಲ್ಲ ಅದಮ್ಮ. ಕಾರ್ಮುಗಿಲು ಕಟ್ಟಲಾಗುವಂತೆ ಬರುವ ಎನ್ನ ಶರಂಗಳನ್ನು ಬರಸೋದು ಬಿಡುವ ತಡೆದುಕೋಕಲ್ಲ. ಪ್ರತಿ ಮಾತನಾಡುತ್ತಾರೆ ಮುರಿವೆ ನಿನ್ನ ಕಡೆಯಲ್ಲ. ಜಾಗೃತಿ ಯುದ್ಧಕ್ಕೆ ನಿನ್ನಲೇ ಬಂಡ ಆರಿಸಿನಿಂದ ಅದೇ ಪ್ರಕಾರ ಯುದ್ಧಕ್ಕೆ ನಿನ್ನಲೇ ಬಂಡ ಆರಿಸಿನಿಂದ ಬಂಡ. ಮಾರ್ಗನಾಥ ರೇಣುಕ ರಾಜನೇ ಅನ್ನ ಕೋರ್ಗಡಿಗೆ ಪೆಟ್ಟು ತಾರದೆ ಮಾನವನು. ಹೌದು ದೇವ ಎಲ್ಲ ಸಾರತೆ ಕಾರ್ತಿವರಾಜರಿಗೆ ತಕ್ಷಣ ಸಮರಕ್ಕೆ ಬರೆಯ ಸಾರುತ್ತೆ. ಓಡಿಸಿಗುತ್ತೆ ನಿಮ್ಮ ಜೊತೆ ಭಾರ್ಗವರಾಮ ಭಾರ್ಗವರಾಮ ಭಾರ್ಗವ 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 ಭಾರ್ಗವರಾಮ ಭಾರ್ಗವರಾಮ.
ಹಲೋ ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಎಂದು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ದೇವ ತಾವುದಾರನ್ನು ಕೇಳೆ, ಬಂದಾರಂ ದಾರಂದು ಕೇಳೋ ದೊರೆಯೇ ಭಾಗ್ಯಶ್ರೀಯೇ. ಬೋರೆ ಎಲೈ ಮಣ್ಣವ ದೇವ ಚೋಟ್ ಚೋಟ ಸ್ಫುಟ ದೋರ್ಬುಟ ರೂಪ್ಕುಟ ಪ್ರಕಟಿತ ತಟ ಘಟಿತ ಪಟುತರ ಪಟೋರ್ ಮುಕ್ಕುಟ ಮಣಿಯಂತ ದರ್ಪ ವೀರ ನಂಸದ ಎಲ್ಲದ ಪುಟದ ಎದು ಬಂದ ಮದಾಂತರಂ ಕಂದರಂ ಗಾರಗಳ ಮಾತಿಗಳ ಎಲ್ಲ ಮನ್ನವ ದೇವ ಕ್ಷೇತ್ರೋಪ ಭದ್ರ ರುದ್ರ ಸಮುದ್ರ ಯತಿಗಳು ರೌದ್ರ ಏಕಾಂಗಿ ಭವರುದ್ರ ಗರ್ಭದಿಂ ದುಪ್ಪೇರಿ ನಿರ್ಪಾಪ್ರವು ಈ ಭೂಮಂಡಲಕ್ಕೆ ಕೋಟಿ ತಾರಾಮಂಡಲ ಕಾರ್ಗತ್ತಯ ಬೋರಿ ಬುಧತ್ತಾರೆ ದೋರ ಮುತ್ತಿನ ಹಾರ ಈ ರಾವಳಿಯಂ ಧರಿಸಿಕೊಂಡಿರುವ ಗಂಡದ ಗಂಡುಗಲಿಯನ್ನು ದಾರೆಂದು ವಿಚಾರ ಮಾಡುವ ನೀನು ದಾರಬಡ ನೋಡಲ್ಲ ಯಾರ್ಬಡ ದೇವ ನಾವು ದಾರಂದರೆ ಭೂಮಿ ಎಂಬ ಎರಡಕ್ಷರದಲ್ಲಿ ಜೀವ ಎಂಬ ಎರಡಕ್ಷರವನ್ನು ಪಡೆದು, ಗುರು ಎಂಬ ಎರಡಕ್ಷರದಲ್ಲಿ ವಿದ್ಯೆ ಎಂಬ ಎರಡಕ್ಷರವನ್ನು ಪಡೆದು, ಬಾಲ್ಯ ಎಂಬ ಎರಡಕ್ಷರವನ್ನು ದಾಟಿ ಅರೆ ಎಂಬ ಎರಡಕ್ಷರಕ್ಕೆ ಕಾಲಿಡುತ್ತಿರಲು, ಪ್ರೀತಿ ಎಂಬ ಎರಡಕ್ಷರದಲ್ಲಿ ತೇಲಿ ಮೋಹ ಎಂಬ ಎರಡಕ್ಷರಕ್ಕೆ ಬಿದ್ದು, ಲಗ್ನ ಎಂಬ ಎರಡಕ್ಷರದಲ್ಲಿ ಸತಿ ಎಂಬ ಎರಡಕ್ಷರವನ್ನು ಪಡೆದು, ಆತ್ಮ ಎಂಬ ಎರಡಕ್ಷರವನ್ನು ಶುದ್ಧಿ ಮಾಡಿಕೊಂಡು, ಸುಖ ಎಂಬ ಎರಡಕ್ಷರವನ್ನು ಹುಡುಕಾಡುತ್ತಿರುವಾಗ, ಧನ ಎಂಬ ಎರಡಕ್ಷರ ಪ್ರಾಪ್ತಿಯಾದರೆ ದಾನ ಎಂಬ ಎರಡಕ್ಷರವನ್ನು ಮಾಡಿ, ಮುಪ್ಪ ಎಂಬ ಎರಡಕ್ಷರವನ್ನು ತಲುಪಿ, ಮೋಕ್ಷ ಎಂಬ ಎರಡಕ್ಷರವನ್ನು ಪಡೆದು, ಸಾವು ಎಂಬ ಎರಡಕ್ಷರ ಬಂದಾಗ ದೇವಾದಿ ದೇವನನ್ನು ಕಾಣಬೇಕಲ್ಲವೇನೋ ದೇವ, ಯಾರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಬೋಳಿರೇ ಎಲೈ ಸಾವತಿ ನಮ್ಮನ ಹಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಗೋಡೆ ಗೋಡಿಸುವ ಎನ್ನ ವೀರ ಬೊಬ್ಬೆಯ ಅಬ್ಬರಕ್ಕೆ ಐದರು ಎದವಡದು ನಿಬ್ಬರಗಾಗಿ ಎನ್ನ ಬಯಕೆ ಕಂಡ ಕಂಡಗಳಿಗೆ ಪಲಾರಿಕೆ ಬೈಗೊಟ್ಟರು. ಸಾರಥಿ ಭೂಪತಿ ಮಹದವೇರಿದ ಮತಾಂಧರ ಮಂಕುತನವಂ ಬಿಡಿಸಿ ಸದ್ಬುದ್ಧಿಯಂ ಕಲಿಸಿ ಈ ತ್ರಿಭುವನ ವೀರನಿಂದ ವಂದನೆ ಮಾಡಿಸಿಕೊಳ್ಳುವ ಶ್ರೇಷ್ಠರಾದ ಬ್ರಾಹ್ಮಣ ಮಂಡಲಗಳುಂಡಗಳನ್ನು ಕಂಡು ಸುಖದ ಪ್ರಿಯಣ ಸಾರಥಿ ಭೂಪತಿ ಭೃಗು ವಂಶೋದ್ಭವ ಮಹಾಮುನಿ ಜಮದಾಗ್ನಿಯ ಕುಮಾರ ರೇಣುಕ ದೇವಿಯ ಗರ್ಭದೋತಾರಾಪತಿ ಎಂದು ಉದ್ಭವಿಸಿದ ದುರಧೀರ
ರೇ ಎಲೈ ಸಾರಥಿ, ಭೂಪತಿ, ಈ ಸುಂದರವಾದ ಸಭಾ ಮಂದಿರಕ್ಕೆ ದಿಗ್ವಿಜಯ ಮಾಡಿದ ಕಾರಣವೇನೆಂದು ಕೇಳಿಯಾ? ಹೌದು ದೇವ. ಹಾಗಾದರೆ ಇತ್ತ ಬಾ, ಚಿತ್ತವಿಟ್ಟು ಕೇಳು. ರೇಣುಕಾದೇವಿ, 56 ದೇಶದ ರಾಜರು ಶ್ರೇಷ್ಠನಾದ ಕಾಶ್ಮೀರದ ರಸ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣುಕಾದೇವಿಯಿಂದ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದ ವಿಚಾರವನ್ನು ತಿಳಿಯಲು ಬರಲಾಯಿತು. ಖಂಡಿಯ ಸಾರಥಿ, ನಮ್ಮ ಜನನಿ ಬಳಿಯ ಹೋಗುವ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಕೋಳೂರು ನಾಗರಾಜ್ ಇವರು ಭಾರ್ಗವರಾಮನ ಪಾತ್ರ ಮಾಡಿದ್ರೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸೋಮ ಸಮುದ್ರ ಮದುರೆ ಚೆನ್ನಪ್ಪ ಇವರು ಭಾರ್ಗವರಾಮನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಉಂಗುರ, ಒಂದು ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅಂತ ಹೇಳ್ಬಿಡ ಬಿಡು, ಗೀತಾ ಅಂದ್ಬಿಡ ಅಂತ ಹೇಳ್ಬಿಡ ಅಂತಲ್ವಾ? ಬಸವರಾಜ ಬಸವರಾಜ ಹೇಳಿದ್ದೆ ನೋಡು, ಇದಂತ ಟೀತ ಸರಿಯಾಗ್ಬಿಡ್ತು. ಅರವಿ ತಿಮ್ಮನಗೌಡರು ಭಾರ್ಗವರಾಮನ ಪಾತ್ರ ಮಾಡಿದ್ರು ಗುಲಾಬಿ ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಂಡೂರು ಹನುಮಕ್ಕ ಬಾದ್ನಟ್ಟಿ ಇವರು ಭಾರ್ಗವರಾಮನ ಪಾತ್ರ ಮಾಡಿದ್ರೆ ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮಂಗಳಾನಂದ ಐತಲ್ಲ, ಮಂಗಳಾನಂದ ನಮೋ ನಮೋ ಜನನೇ ಸೌಖ್ಯ ಪ್ರದಾಯಿನೇ. ದೀರ್ಘಾಯುಷ್ಯಮಸ್ತು ಮೇಲ ಕೇಳು ಪುತ್ರ ಕೋಮಲ ಗಾತ್ರ. ಎನ್ನಂಬಳದ ಮಾತೆ ಏನಿದು ನಿನ್ನ ಮುಖಚರ್ಯದ ರೀತೆ? ಹೂವಿನ ಮೊಗ್ಗೆಯಂತಿರುವ ಈ ನಿನ್ನ ನಗುಮುಖ ಉಳ್ಳ ಮುಖ ಕಮಲವು ಮುದುಡಿದ ತಾವರೆಯಂತಾಗಲು ಕಾರಣವೇನು? ಈ ನಿನ್ನ ಸುತನ ಮುಂದೆ ದೇಶಮ್ಮ ಜನನೇ ತ್ರಿಲೋಕ ಪಾವನೆ. ರಾಮ, ಅಮ್ಮಯ್ಯ, ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಮಾಡಲು ಕಾರಣವೇನೆಂದು ಕೇಳಿದೆಯಾ? ಹೌದು ಮಾತೆ. ಹೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ಅಮ್ಮಯ್ಯ, ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ಈ ನಿನ್ನ ಸುಕೋಮಲವಾದ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ಪುತ್ರನು ಹೇಗೆ ಸಹಿಸುವನು ಮಾತೆ? ಕಂದನಾದ ನೀನು ಹೇಗೆ ಸಹಿಸಿಕೊಳ್ಳುವೆ ರಾಮ? ನೀನು ಅಳುವ ದುಃಖದ ಕಾರಣವನ್ನು ಎನ್ನ ಮುಂದೆ ಹೇಳು ಮಾತೆ. ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ಕೇಳಬೇಕೆಂಬ ಹಂಬಲನ ರಾಮ? ಅವಳು ಮಾತೆ. ಹೇಳುವೆನೆ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ, ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಈ ನಿನ್ನ ಮಗ ಭಾರ್ಗವನಿರುವನಲ್ಲ ಮಾತೆ. ರಾಮ, ಅಮ್ಮಯ್ಯ, ನೀನಿನ್ನೂ ಚಿಕ್ಕ ಕಂದನು, ಅದನ್ನೆಲ್ಲ
ಇದನ್ನೆಲ್ಲ ಹೇಗೆ ಅರಿತುಕೊಳ್ಳುವೆಯೇ ರಾಮ? ನಿನ್ನ ಮಗನು ಎಲ್ಲವನ್ನು ಅರಿತಿರುವನು ಮಾತೆ. ರಾಮ, ಅಮ್ಮಯ್ಯ, ಎನ್ನ ಅಣೆಯಲಿ ಇಂಥ ಬರಹದ ಬರೆದಿರುವ ಆಚರಣೋದ್ಭವ. ಏನು ಮಾತೆ ನಿನ್ನ ದುಃಖವು ನನಗೆ ಹೇಳುತ್ತಾಯಿ ಎಂದು ಕೇಳುತ್ತಿರುವೆಯ ರಾಮ? ಅವನು ಮಾತೆ. ರಾಮ, ಅಮ್ಮಯ್ಯ, ಇದನ್ನು ಮಾತ್ರ ಕೇಳಬೇಡ ಕಂದ. ಅದು ಹೇತಕ್ಕೆ ಮಾತೆ. ರಾಮ, ಅಮ್ಮಯ್ಯ, ಅದನ್ನು ಹೇಗೆ ಹೇಳಲಿ ಕಂದ? ನೀನು ದುಃಖ ಪಡುವುದನ್ನು ಈ ನಿನ್ನ ಪುತ್ರನು ಹೇಗೆ ಸಹಿಸುವನು ಮಾತೆ. ಕಂದ, ಅಮ್ಮಯ್ಯ, ನಿನ್ನ ತಾಯಿಯಿಂದ ತಿಳಿದುಕೊಳ್ಳಬೇಕೆಂಬ ಅಂಬಲನ ಕಂದ. ಹೌದು ಮಾತೆ. ಬ್ರಹ್ಮ ಬರಹವ ಬದಲಿ ಬರಹವ. ಅಮ್ಮಯ್ಯ, ಪುತ್ರನಾದ ಭಾರ್ಗವ, ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮವ. ಅದೇನಾಯ್ತು ಮಾತೆ. ಜಡ ಜೋದ್ಭವನು ಎನ್ನ ಹಣೆಯಲ್ಲಿ ಕಳಹೀನಳಾಗಿ ಬಾಳು ಎಂದು ಬರೆದಿರಬೇಕಾದರೆ ಇದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ಅಮ್ಮ, ಏನಿದು ನಿನ್ನ ಮಾತಿನ ಮರ್ಮ. ಮತಚರ್ಯದ ಪ್ರತಿಯನ್ನು ನೋಡಿದರೆ ಊರಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ ಈ ನಿನ್ನ ಮುಖ ಕೆಳಗುಂದಿದ ಕಾರಣವೇನು ಮಾತೆ. ಅಮ್ಮಯ್ಯ, ರಾಮ, ಏನಿನ್ನ ಹೃದಯದಲ್ಲಿ ಆಲಾಲ ಬೆಳೆಸಿ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರನ್ನು ಹೇಳಿದರೆ ಅವಳ ಕತ್ತನ್ನು ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವ ಮಾತೆ ತಡ ಮಾಡಲು ತಿಳಿಸಿ ಯಾವ ಕಾರಣಕ್ಕಾಗಿ. ರಾಮ, ಅಮ್ಮಯ್ಯ, ಈತಕ್ಕಾಗಿ ಹೇಳುತ್ತಿರುವೆ. ನಿನ್ನ ದುಃಖಕ್ಕೆ ಕಾರಣವೇನು ಎಂದು ಕೇಳುತ್ತಿರುವೆಯ ರಾಮ? ಅವನು ಮಾತೆ. ಬೇಡ ರಾಮ, ಅದು ಏತಕ್ಕೆ ಮಾತೆ. ನನ್ನ ದುಃಖವನ್ನು ಕೇಳಬೇಡ ಕಂದ. ಈ ನಿನ್ನ ಮಗ ಭಾರ್ಗವ ರಾಮನು ಈ ನಿನ್ನ ದುಃಖವನ್ನು ಕೇಳಿ ಸರಿಪಡುವನು ಮಾತೆ. ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ಕೇಳಬೇಕೇ ಕಂದ. ಹೌದು ಮಾತೆ. ಬಾಬಾ ಏನಾರ ಮಾಡಿ ಶಿವ ಮಾರ ಬಾಬಾ ಎಲ್ಲಿ ಹೋಗಿದ್ದೇನೆ ಬಿಡಪ್ಪ, ಅಮೆರಿಕಾದಾಗ ಅನ್ಕೊಂಡಿದ್ದ ಬರೀ ರೊಕ್ಕ ತಂದ್ಬಿಟ್ಟು ಆರಾಗುತ್ತ. ಏ ಅದಕ್ಕಲ್ಲ ಅಧ್ಯಕ್ಷ ಏನು ಬಿಡಪ್ಪ. ಗೆಣಕ್ಯಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಖ್ಯಾತಿಗಾಳ ಶೇಖರಪ್ಪ ಇವರು ಭಾರ್ಗವರಾಮನ ಪಾತ್ರ ಮಾಡಿದಂತೆ ಈ ಲಕ್ಷ್ಮೀ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಅಮ್ಮಯ್ಯ ಕಂದ, ಅಮ್ಮಯ್ಯ ನನ್ನ ದುಃಖವನ್ನು ಕೇಳುವೆಯ ಕಂದ? ಹೌದು ಮಾತೆ. ಬೇಡ ರಾಮ. ಅದೇತಕ್ಕೆ ಮಾತೆ? ಅಮ್ಮಯ್ಯ, ಏತಕ್ಕಾಗಿ ಅಳುತ್ತಿರುವೆ ಮಾತೆ ಎಂದು ಕೇಳುತ್ತಿರುವೆಯ ರಾಮ? ಹೌದು ಮಾತೆ. ಬೇಡ ರಾಮ. ನೀನು ದುಃಖ ಪಡುವುದನ್ನು ಈ ನಿನ್ನ ಪುತ್ರನು ಹೇಗೆ ಸಹಿಸುವನು ಮಾತೆ? ನನ್ನ ದುಃಖಕ್ಕೆ ಕಾರಣ ಹೇಳಬೇಕೇ ಕಂದ? ಹೌದು ಮಾತೆ. ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆ ತೀರಿದ ತಾಪವ. ರೇಣುಕ ಮಹಾರಾಜನಿಗೆ ಏನಾಯಿತು ಮಾತೆ? ಅಮ್ಮಯ್ಯ, ಅಮ್ಮಯ್ಯ ನನ್ನ ತಾತರು ಏತಕ್ಕೆ ತೀರಿದನು ಮಾತೆ ಎಂದು ಕೇಳುತ್ತಿರುವೆಯ ರಾಮ? ಹೌದು ಮಾತೆ. ಕೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ ನನ್ನ ತಂದೆಯನ್ನು ಕಳೆದುಕೊಂಡು ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ನೀನು ದುಃಖ ಪಡುವುದನ್ನು ಈ ನಿನ್ನ ಪುತ್ರನು ಹೇಗೆ ಸಹಿಸುವನು ಮಾತೆ? ರಾಮ, ಅಮ್ಮಯ್ಯ ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆ ತೀರಿದ ತಾಪವ. ಅಮ್ಮ ಮಾತೆ. ರಾಮ, ಅಮ್ಮಯ್ಯ ನನ್ನ ತಾತನು ಏತಕ್ಕೆ ತೀರಿದನು ಮಾತೆ ಎಂದು ಕೇಳುತ್ತಿರುವೆಯ ರಾಮ? ಹೌದು ಮಾತೆ. ರಾಮ, ಅಮ್ಮಯ್ಯ ಅದನ್ನು ಮಾತ್ರ ಕೇಳಬೇಡ ಕಂದ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ ನೀನಿನ್ನು ಚಿಕ್ಕವನು ಕಂದ. ನಾನು ಚಿಕ್ಕವನಾದರೆ ತಾತ ಕೊಂದವರು ಯಾರೆಂದು ತಿಳಿಸಬಹುದಲ್ಲ ಮಾತೆ? ರಾಮ, ಅಮ್ಮಯ್ಯ ಹಾ, ನಿನ್ನ ತಾತನನ್ನು ಕೊಂದಿರುವ ಅಧಮನ ಹೆಸರನ್ನು ಕೇಳಿದರೆ ನೀನು ತಡೆದುಕೊಳ್ಳುವುದಿಲ್ಲ ರಾಮ. ರಾಮ, ಅಮ್ಮಯ್ಯ ಹಾ, ದುರ್ಮಾರ್ಗರ ಹೆಸರನ್ನು ಮಾತ್ರ ಕೇಳಬೇಡ ರಾಮ. ಅದು ಏತಕ್ಕೆ ಮಾತೆ? ಕಂದ, ಅಮ್ಮಯ್ಯ ನೀನು ಚಿಕ್ಕವನು. ನಾನು ಚಿಕ್ಕವನಾದರೆ ನನ್ನ ಕರದಲ್ಲಿ ಮೆರೆಯುತ್ತಿರುವ ಈ ಗದ್ದವನಾದರೂ ಚಿಕ್ಕವನು ಮಾತೆ? ಅವನು ಮಹಾದುಷ್ಟನು ಕಂದ. ಈ ನಿನ್ನ ಮಗನ ದುಷ್ಟವನ್ನು ಸಂಹಾರ ಮಾಡಿ ಬರೋಣ ಮಾತೆ? ಹೇಳಲೇಬೇಕು ಕಂದ. ಹೌದು ಮಾತೆ. ಬೇಡ ಕಂದ. ಅದು ಏತಕ್ಕೆ ಮಾತೆ? ಆ ದುರ್ಮಾರ್ಗರನ್ನು ಗೆಲ್ಲುವುದು ನಮ್ಮಂತವರಿಗೆ ತಕ್ಕದ್ದಲ್ಲ ರಾಮ. ಈ ನಿನ್ನ ಮಗ ಬಾರ್ಕವನ ಸಾಮಾನ್ಯದವರೇನು ಮಾತೆ? ರಾಮ, ಅಮ್ಮಯ್ಯ ನಿನ್ನ ಪರಾಕ್ರಮ ಎಂತದ್ದು ಎಂದು ಈ ನಿನ್ನ ತಾಯಿ ಅರಿತಿರುವಳು. ಹೌದು ಮಾತೆ. ಆದರೆ ಆದರೆ ತಾಯಿಗೆ ಮಕ್ಕಳು ಸಣ್ಣವರಾಗೆ ಕಾಣುವರು ರಾಮ. ಸಣ್ಣವರಾಗಿ ಕಂಡರು ಯುದ್ಧಕ್ಕೆ ಕಳಿಸಿದರು ಸಾಲುವಾಗಿ ಜಯಿಸಿ ಬರೋಣ ಮಾತೆ? ತಾಯಿಯಾದ ರೇಣುಕ ದೇವಿ ಏನೆಂದು ಹೇಳಲಿ ಎನ್ನ ಪ್ರಾಚೀನದ
ಗರ್ಭವ. ಏನಾಯ್ತು ಮಾತೆ? ರಾಮ, ಅಮ್ಮಯ್ಯ, ಎನ್ನ ತಂದೆಯಾದ ರೇಣುಕರಾಜನನ್ನು ಆ ಅಧಮನಾದ ಕಾರ್ತವೀರನು ಹತನಗೊಳಿಸಿರುವನಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಎನ್ನಂಬಳದ ಮಾತೆ ತಿಳಿಯಿತು. ನಿನ್ನಂಬಳದ ಆತನ ಮರಳು ಇನ್ನುಂಟಾಳ ಈ ನಿನ್ನ ಮನದವದೆ. ಅಮ್ಮಯ್ಯ, ರಾಮ, ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು ಮಾತೆ. ಬಾಳಿರೆ ಪುರಕ್ಕೆ ಕಳುಹಿಸುವ ಪ್ರಚಂಡ ಪರಕ್ರಮಿಯಾದ ಈ ನಿನ್ನ ನಂದನಿಗೆ ಸಂತೋಷದಿಂದ ನಾಮವನ್ನಿತ್ತರು. ಒಂದಿಟ್ಟರೆ ಅಮ್ಮಯ್ಯ, ರಾಮ, ಚೆಕ್ಕವನೆಂದು ಊಹಿಸದೆ ಅಕ್ಕರತೆಯಿಂದ ನೇಮವನ್ನಿಟ್ಟರೆ ಅಮ್ಮಯ್ಯ, ರಾಮ, ನಿನ್ನ ಪಿತನಾದ ತಂದೆಯನ್ನು ಕತ್ತರಿಸಿದ ಮದನ್ಮತ್ತನ್ನು ಮರಣಕ್ಕಾಗಿ ಆಜ್ಞೆಯನ್ನು ಕೊಡು ಮಾತೆ. ಪರಮ ಪ್ರಖ್ಯಾತ. ಬೇಡ ಕಂದ. ಅದು ಏತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ಹಡದ ಹೊಡಲು ಹರಿಯುತ್ತಿದೆ. ಹೌದೇ ಮಾತೆ? ನಿನ್ನ ನುಡಿಯೇ ಆಲ್ಚೇನು ಕಡಲು. ರಾಮ, ಎತ್ತ ತಾಯಿಗೆ ಕಂದನು ಹಾಲು ಜೇನಿನಂತೆ ಕಾಣುವನು ಮಾತೆ. ರಾಮ, ಅಮ್ಮಯ್ಯ, ಹೇಳುವರೆ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಹಡೆದ ಹೊಡಲಿನ ಆರುಷದ ಹೊನಲು ಕಾರ್ತ್ಯವೀರನನ್ನು ಜಯಿಸಲು ನಮ್ಮಂತವರಿಗೆ ತಕ್ಕದ್ದಲ್ಲ. ರಾಮ, ಒಂಬತ್ತು ತಿಂಗಳ ಎತ್ತು ಸಾಕಿದ ಮಗನನ್ನು ಈ ಪುತ್ರನ ಬಾಹುಬಲದ ಮೇಲೆ ನೆಲೆಯಲು ಮಾಡುವ ಮಾತೆ. ರಾಮ, ಅಮ್ಮಯ್ಯ, ನೀನಿನ್ನು ಚಿಕ್ಕವನು ಕಂದ. ನಾನು ಚಿಕ್ಕವನಾದರೆ ಎಲ್ಲ ಕರದಲ್ಲಿ ನಡೆಯುತ್ತಿರುವ ಈ ಕಕ್ಕವನಾದರೂ ಚಿಕ್ಕವನ ಮಾತೆ. ರಾಮ, ಅಮ್ಮಯ್ಯ, ಒಂದು ಮಾತನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ರಾಮ, ಅಮ್ಮಯ್ಯ, ನಷ್ಟವಾದ ಹಣ ಕಷ್ಟದಿಂದ ಗಳಿಸಬಹುದು. ಹೌದೇ ಮಾತೆ? ವಿದ್ಯೆ ನಷ್ಟವಾದರೆ ಅಭ್ಯಾಸದಿಂದ ಸರಿಪಡಿಸಬಹುದು. ಸ್ವಾಸ್ಥ್ಯವು ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಕಳೆದುಕೊಂಡರೆ ನಾನು ಹೇಗೆ ಸಹಿಸಿಕೊಳ್ಳಲಿ ಭಾರ್ಗವ? ನೇಮವು ಕೊಡಲು ಭಯಗೊಂಡಿರುವುದು ಎನ್ನಯ್ಯ ಜೀವವ. ರಾಮ, ಅಮ್ಮಯ್ಯ, ಅವನನ್ನು ಜಯಿಸುವುದು ನಿನ್ನಿಂದ ಆಗಲಾರದೆಂದು ಹೇಳಿದೆ ಕಂದ. ಅದು ಹೇದಕ್ಕೆ ಮಾತೆ? ರಾಮ, ಅಮ್ಮಯ್ಯ, ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಮೋಸದಿಂದ ನಡೆಯುತ್ತಿರುವ ಅವನನ್ನು ಜಯಿಸುವುದು ನಮ್ಮಂತವರಿಗೆ ತಕ್ಕದ್ದಲ್ಲವೆಂದು ಹೇಳಿದೆ. ರಾಮ, ರಾಮ, ಅಮ್ಮಯ್ಯ, ಕಂದ, ಅಮ್ಮಯ್ಯ, ಕಾರ್ತ್ಯವೀರನ ಕದನದಿ ಜಯಿಸಲು
ಕಡಲು ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುತ್ತುಣಿಸಿ ಬೆಳೆಸಿ ಆ ಅಧಮನಾದ ಕಾರ್ತವೀರನ ಕೈಯಲ್ಲಿ ಹೇಗೆ ಒಪ್ಪಿಸಲಿ ರಾಮ? ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ನೇಮ. ಈ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಯಾರು ಮಾಡವೆ? ರಾಮ ಕೇಳು ಎನ್ನ ಪ್ರತಾಪವನ್ನು ಮಾತ ಕಂದ. ಪಕ್ಷ ವಹಿಸಿ ಬಂದರೆ ಇಲ್ಲ ಈ ನಿನ್ನ ಮೇಲೆ ಇಂಜನೇನು ಅಮ್ಮಯ್ಯ ರಾಮ ನಿನ್ನ ಚಿಂತೆಯಂ ಬಿಟ್ಟು ಬಿಡುಜರನೆ ಚಂಡ ಪ್ರತಾಪನಾದ ನಿನ್ನ ತಂದೆ ಕೊಂದವನ ಶಿರವನ್ನಾರ ಗೆಡದು ಅವನ ದೇಹವನ್ನು ಹತ್ತು ಕಾಗೆಗಳಿಗೆ ಉಣಬಡಿಸಿ ಹಪ್ಪದೂಟ ಮಾಡಿಸೋಣ ಅಮ್ಮಯ್ಯ. ರಾಮ ಈ ನನ್ನ ಮಾತು ಸಭೆಯಾದರೆ ಜೊತೆಯಾದರೆ ಬಾಳಿರೆ ಸೌಭಾಗ್ಯವದ ರಾಮ ಅಮ್ಮಯ್ಯ. ಆ ಮದೋನ್ಮತ್ತನಾದ ಕಾರ್ತವೀರನನ್ನು ಜಯಿಸಿ ಬರುವೆಯಾ? ಸಾಮಾನ್ಯವಾಗಿ ಜಯಿಸಿ ಬರೋಣ ಮಾತ ರಾಮ ಅಮ್ಮಯ್ಯ. ಆ ಮದೋನ್ಮತ್ತನಾದ ಕಾರ್ತವೀರನು ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಅಧಮನಾದ ಕಾರ್ತವೀರನು. ಬಾಳಿರೆ ದೂರ ಮಾಡಿದವನು ಮಾತ ದತ್ತಾತ್ರೇಯರವರ ಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾರ್ತವೀರನು. ಬಾಳಿರೆ ದೇವಿಯ ಗರ್ಭದ ಜನಿಸಿದ ಈ ನಿನ್ನ ಮಹಾಭಾರತವನ್ನು ಸಂಪಾದಿಸುವುದೇನು ಮಾತ ಸಾಹಸ ಭಾವಿಯವನು ಆ ಅಧಮನಾದ ಕಾರ್ತವೀರನು. ಬಾಳಿರೆ ದೇವತಾನ್ನವರಿಗೆ ಮೀರಿದವನು ಈ ಭಾರ್ಗವರಾಮನು ರಾಮ ಅಮ್ಮಯ್ಯ. ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತುಗೊಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಅಮ್ಮಯ್ಯ ಎಂಥ ಮಾತನ್ನಾಡಿದೆ ರಾಮ ಆ ರಾವಣನ ಅಂಥ ಬಲವಂತನೇ ಬಾಳಿರೆ ವಾಲಿಯ ಮನನಾದ ಅಣ್ಣನ ತಪ್ಪಿನ ದೃಷ್ಟಿ ಬೊಂಬೆಯಾಗಿ ಕಟ್ಟಿಸಿಕೊಂಡವ ಸುದ್ದಿಯನ್ನು ಎಲ್ಲ ಮುಂದೆ ಹೇಳಬಹುದು ಮಾತೆ ರಾಮ ಅಮ್ಮಯ್ಯ. ಸಂತೋಷ ದೊಡ್ಡ ತಗಪ್ಪ. ರಾಮ ಅಮ್ಮಯ್ಯ. ಒಂದು ಮಾತನ್ನ ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಕ್ಷಮದಗ್ನಿ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಹೌದೇ ಮಾತೆ. ರೇಣುಕಾ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ. ಹೌದೇ ಮಾತೆ. ರಾಮ ಅಮ್ಮಯ್ಯ. ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಅದೇನಾಯ್ತು ಮಾತೆ. ನಾಗ ಸರ್ಪವು ಬಂದಿತು, ಮನುಷ್ಯರ ರೂಪದಲ್ಲೆತ್ತೆರಡು ಮಾತನಾಡಿತು. ಹೌದೇ ಮಾತೆ. ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆ. ನಿನಗೆ ಸಿಂಬೆಯಾಗಿ ನೆಲೆಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ರಾಮ ಅಮ್ಮಯ್ಯ. ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋದೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದನು. ಹೌದೇ ಮಾತೆ. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಶಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡು ನಿನ್ನ ಧರ್ಮವನ್ನು ಇಡೀ ಜಗತ್ತೇ ಕೊಂಡಾಡುವುದು ಮಾತೆ. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾರ್ತವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ಕೊನೆಯದಾಗಿದೆ. ಪಡೆದ ಜನನಿಯಾದರೆ
ಅಮ್ಮಯ್ಯ ರಾಮ ಅದು ಹೇಗೆಂದರೆ ಅದು ಹೇಗೆ ಕಂದ? ಈ ಅನ್ನ ಸರಿ ಸಮಾನರಾರಿಲ್ಲವೆಂದು ಕರ್ತವೀರಾರ್ಜುನನು ಅಹಂಕಾರದಿಂದಿರುವನು. ಅಮ್ಮಯ್ಯ ಕಂದ ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರಿಷಟ್ವರ್ಗಂ ದೂರ ಮಾಡಿದವನು. ಅಮ್ಮಯ್ಯ ಮಗನೇ ಬಾಪುರೆ ಇಂದ ಚಿದ್ರೂಪನ ಮುಂದೆ ಅಮ್ಮಯ್ಯ ಕಂದ ಸೌದೆಯ ಕಾಷ್ಟವು ಬೆಟ್ಟದಷ್ಟಿದ್ದರೂ ಒಂದು ಗಿಳಿ ಅಗ್ನಿಗೆ ಸುಟ್ಟು ಭಸ್ಮವಾಗದೇ ಇರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸದೆ ನೇಮವನ್ನು ಕೊಡು ಅಮ್ಮಯ್ಯ. ಸೇರಿಸಿ ಬರೋಣ ರಾಮ ಅಮ್ಮಯ್ಯ. ಆ ಮಹಾನಂತನಾದ ಕಾರ್ತಿವೀರನನ್ನು ಜಯಿಸಿ ಬಂದೆಯ? ಸಹಜವಾಗಿ ಜಯಿಸಿ ಬರೋಣ ಮಾತೆ. ಹೇಗೆ ಜಯಿಸಿ ಬರ್ಬೇಕಂತ? ನಿನ್ನ ಆಶೀರ್ವಾದದಿಂದ ಜಯಿಸಿ ಬರೋಣ ಮಾತೆ. ರಾಮ ಅಮ್ಮಯ್ಯ ಆ ಕಾರ್ತಿವೀರನನ್ನು ಜಯಿಸಬೇಕಾದರೆ ಒಂದು ಮಾರ್ಗವನ್ನು ಹೇಳುವೆನೋ ಚಿತ್ತ ಬಿಟ್ಟು ಕೇಳಿ. ಅದೇನು ಚೆನ್ನಾಗಿ ಹೇಳು ಮಾತೆ. ರಾಮ ಅಮ್ಮಯ್ಯ ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಕಾರ್ತಿವೀರನನ್ನು ಜಯಿಸಬೇಕಾದರೆ ಬ್ರಹ್ಮಶಕ್ತಿಯಿಂದ ಬಾಬಾ ಏನ್ ಧ್ವನಿ ಕೊಟ್ಟುಬಿಟ್ಟ ನಂಗೆ ದೇವ್ರ ನನಗೆ. ಆ ಮದೋನ್ಮತ್ತನಾದ ಕಾರ್ತಿವೀರನನ್ನು ಜಯಿಸಬೇಕಾದರೆ ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಅರನಿಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮದೋನ್ಮತ್ತನಾದ ಕಾರ್ತಿವೀರನನ್ನು ಜಯಿಸಲು ಸಾಧ್ಯ. ರಾಮ ಅಮ್ಮಯ್ಯ ಯುದ್ಧದಲ್ಲಿ ಪಣತೊಟ್ಟು ಗೆದ್ದು ಬರವೆನು ಅಮ್ಮಯ್ಯ ಎಂದು ಹೊರಟ ನೀನು ಗೆದ್ದು ಬರಬೇಕು ಒಂದು, ಇಲ್ಲ ನಿನ್ನ ಪ್ರಾಣ ಬರಬೇಕು ಒಂದು.
ಜಮದಗ್ನಿ ಕೋಳೂರು ನಾಗಪ್ಪ ಇವರು ಭಾರ್ಗವ ರಾಮನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಜನನಿ ನಾನು ಎಷ್ಟು ವಿಧದಿಂದ ಹೇಳಿದರೂ ಬಿಡಲಿಲ್ಲ ಈ ನಿನ್ನ ಮನೋ ಯೋಚನೆ. ರಾಮ ಅಮ್ಮಯ್ಯ, ಕಂದ, ನೀರಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಆ ಬ್ರಹ್ಮನ ಬರಹವನ್ನು ಬದಲಾಯಿಸುವುದುಂಟೆ. ಅಮ್ಮಯ್ಯ, ಕಂದ, ಈ ನಿನ್ನ ಮಗ ಭಾರ್ಗವನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದು. ಅಮ್ಮಯ್ಯ, ಮಗನೇ, ಬಾಳಿರ ಭೂಮಂಡಲ ಬಿರುದು ಸಿಡಿಲು ಎಲ್ಲ ಶಿರಕ್ಕೆ ಅಪ್ಪಳಿಸಿದರು. ಹಾಲಂ ಲೆಕ್ಕಿಸದೆ ಕಡಿ ಮಾಡಿ ಬರುವ ಭುಜಬಲ ಪ್ರಕೃತಿಯ ತಕ್ಕದ್ದಲ್ಲ ಎಂದು ಹೇಳಿದ. ಅಮ್ಮಯ್ಯ, ರಾಮ, ನಿನ್ನ ಬೆಸ್ತದಂತರ ನಮ್ಮಲ್ಲಿಸುವುದಕ್ಕೆ ಪೂರಿತ ಮಾಡಲು ಕೈಲಾಸಕ್ಕೆ ಹೋಗುವೆ. ನಿನ್ನ ತನಯನಿಗೆ ಆಶೀರ್ವಾದ ಮಾಡಿ ಕಳಿಸಿ ಕಾಶ್ಮೀರದಲ್ಲಿ ಸಲ್ಲಿಸುತ್ತೆ. ಬಿಡಬಿಡು ನನ್ನ ಮನದ ತಾಯಿಗೆ ಕೊಟ್ಟ ವಚನದಂತೆ ಅರಳನೆ ಒಲಿಸೋ ರಾಮ, ಅರಳನೆ ಒಲಿಸೋ. ತಾಯಿಗೆ ಕೊಟ್ಟ, ತಾಯಿಗೆ ಕೊಟ್ಟ, ತಾಯಿಗೆ ಕೊಟ್ಟ ವಚನದಂತೆ ಅರಳನೆ ಒಲಿಸೋ ರಾಮ, ಅರಳನೆ ಒಲಿಸೋ. ರಾಮ, ಅಮ್ಮಯ್ಯ, ಧರಾತಲದಲ್ಲಿ ನಿನ್ನ ಕೀರ್ತಿ ಹೇಗೆ ಬೆಳಗಬೇಕೆಂದರೆ ಅವನು ಹೇಗೆ ಬೆಳಗಬೇಕು ಮಾತೆ? ಧಾರಾತಲದಿ ನಿನ್ನ ಮಗನೇ ಚಟದಿ ಮುನಿಗೆ ರನೇನೆ ಬಾರೈ ಮಗನೇ ಬಾರೈ ಮಗನೇ ಬಾರೈ ಮಗನೇ ಬಾರೈ ಭಾರ್ಗವನೇ. ರಾಮ, ಅಮ್ಮಯ್ಯ, ನೀ ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರುತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸು ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟ ಅಂತ ಒಲಿದಿರದೆ. ಬೆಳಗುವೆನು ಆರತಿಯ ಪ್ರೇಮ ತನಯನೇ, ಜಯವಾಗಲಿ ನೀ ಹೋಗು ಕಾರ್ಯ ಬೇಗನೆ. ತಂದೆ ತಾಯಿ ದಾರಿ ತೋರು ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು. ಮಮತೆ ಇರುವ ಬಾಳಿನಲ್ಲಿ ಜೇನಿನ ಗೂಡು, ಅದೇ ಶಾಂತಿಯ ಬೀಡು. ಬೆಳಗುವೆನು ಆರತಿಯ ಜಯವಾಗಲಿ ನೀ ಹೋಗುವ ಕಾರ್ಯ ಬೇಗನೆ. ರಾಮ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದಾರುತಿಯನ್ನು ಬೆಳಗಿರುವೆನು. ಈ ನಿನ್ನ ಎತ್ತ ತಾಯಿಯ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಜಮದಾಗ್ನಿಯ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲ ಗಾತ್ರ. ನಿನ್ನಿಷ್ಟ ಅಂತ ಹೋಗಲಿದರಲ್ಲಿ ತ್ರಿಲೋಕ ಭಾವನೆ.
ನಮೋ ನಮೋ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಸಕಲ ಸೌಭಾಗ್ಯ ಮಸ್ತು ಪುತ್ರ ಕೋಮಲ ಗೋತ್ರ ಓ ಜನಕ ಬಾಲಕ ಕರಬಲ್ಲವದಿ ಬಿಲ್ ಬಿಡಿದು ಧನುರ್ಧಾರಿಯಾಗಿ ರೋಷದಿಂದ ಹೊರಟು ನಿಂತ ಈ ನಿನ್ನ ಕಂದನ ವಿಚಾರವನ್ನು ಆಲಿಸಿಬಿದರೆ ಮಹಾಮತಿವಂತನೇ. ಓ ಪುತ್ರ ಅಪ್ಪಯ್ಯ, ಯಾವ ಮಂಗಳದ ಮಾಕಾರ ಸಾಧಿಸಲು ಕರಪಲ್ಲವದಿ ಬಿಲ್ಪಿಡಿದು ಧನುರ್ಧಾರಿಯಾಗಿ ಬಂದಿರುವೆ. ಪಿತನ ಆಜ್ಞೆ ಪಡೆದ ಗಕ್ಕನೆ ಉಕ್ಕ ರೋಷದಿಂದ ಹೋಗುವುದಲ್ಲಿ ಎಷ್ಟನೇ ಅತಿ ಬಲಾನ್ವಿತನೆ. ಓ ಜನಕ ಬಾಲಕ, ಈ ದಿಗ್ವಲಯದ ರೌದ್ರಾಂಕಿತನಾಗಿ ಮುನ್ನುಗ್ಗಿ ಬರುವ ಬಂಡರೋ ಜಗದ್ಬಂಡನಾದ ಕ್ಷತ್ರಿಯ ಮುಖಾರ್ಥವೀರಾರ್ಜುನನು ಈ ಅನ್ನ ತಮ್ಮಳ ಪಿತನ ಕತ್ತನ್ನು ಕತ್ತರಿಸಿರುವಂತೆ. ಓ ಅಪ್ಪಯ್ಯ ಕುಮಾರ, ತತ್ತ ಕಾರಣಯ ತಮ್ಮಳ ಒಡಲು ದುಃಖ ಕಣ್ಣೀರುವಂತೆ ಮಾಡಿರುವ ವೀರಾರ್ಜುನ ಸಂಹಾರಕ್ಕೆ ಈಶನಂಬಲಿಸಿ ಬಾ ಎಂದು ಆಶೀರ್ವಾದ ಮಾಡುತ್ತಂದೆ. ನಿನ್ನ ಮನಸ್ಸಿನ ತಾತ್ಪರ್ಯವನ್ನು ಮುಂದೆ ಕಲಿತಿಲಕನಾದ ರಾಮ ಮೆಚ್ಚಿದ ಈ ನಿನ್ನ ಪರಾಕ್ರಮ ಮೆಚ್ಚಲೇಬೇಕಾದದ್ದು ಅಪ್ಪಯ್ಯ. ಅಂತ ದುಷ್ಟರ ಸಂಹಾರಕ್ಕಾಗಿ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವ ರಾಮನೇ. ಓಹೋ ಜನಕ ಬಾಲಕ, ಆ ಭಗವಂತನ ದುಷ್ಟರ ಸಂಹಾರ ಮಾಡುವೆ ಎಂದು ಹೇಳುವೆಯಲ್ಲ, ನಿನ್ನ ಮಾತು ಸಡೆಯಿಲ್ಲ. ಅದು ಯಾತಕ್ಕೆ ಸಡವಿಲ್ಲ ಕುಮಾರ? ಅಪ್ಪಯ್ಯ ಬಾಲಕ, ಆದರೆ ಆತನು ಆ ಕಾರ್ಯ ಮಾಡುವುದರೊಳಗೆ ಭೂಮಿಯ ಜನ ತತ್ತರಿಸುವರು ಬಹುತಾಯಿ ಮರಗಳು. ಓ ಅಪ್ಪಯ್ಯ ಕುಮಾರ, ಸಂಹಾರಕ್ಕೆ ಈ ಕ್ಷಣದ ಸಿದ್ಧರಾಗಿ ಹೋಗುವೆ. ಈ ಅನಗಾಗ್ನಿ ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ ಕುಮಾರ, ಕೈಲಾಸವಾಸನಾದ ಈಶನೋ ಭಾರ್ಗವರಾಮ ಹೇಳುವುದು ಕೇಳು. ಅಪ್ಪಯ್ಯ ಭಾರ್ಗವರಾಮನೇ ಕೊಡುವೇನೆ ಮಮದೇವನೇ. ಭಾರ್ಗವ ಹೇಳುವುದು ಕೇಳು. ಭಾರ್ಗವರಾಮನೇ ಕೊಡುವೇನೆ ಮಮದೇವನೇ. ಕ್ಷತ್ರಿಯರಾಮ ವೈರಿಯ ಶಿರವ ತೆರಗುವಾರು ವಿರಾಜಿ ವೀರನೇ. ಭಾರ್ಗವರಾಮನೇ ಕೊಡುವೇನೆ ಮಮದೇವನೇ. ಭಾರ್ಗವ ಹೇಳಿಕೊಳ್ಳೋ. ಕ್ಷತ್ರಿಯ ವೀರ ಗಾಂಜವೀರನು ಸೊಕ್ಕರು ಕೊರೆದು ಬಾಯಿಗೆ. ಕ್ಷತ್ರಿಯ ಕಾಂಡ ವೀರನು ಸೊಕ್ಕರು ಕೊರೆದು ಬಾರೋ ನೀನಿಂದೆ. ಕೈಲಾಸವಾಸ ಈಶ ಮಹೇಶ, ಕೈಲಾಸವಾಸ ಈಶ ಮಹೇಶ, ವರವನ್ನು ಕರುಣಿಸಲೇ ನಿನಗೆ, ವರವನ್ನು ಕರುಣಿಸಲೇ ನಿನಗೆ. ಭಾರ್ಗವರಾಮನೇ ಕೊಡುವೇನೆ ಮಮದೇವನೇ. ಭಾರ್ಗವರಾಮನೇ ಕೊಡುವೇನೆ ಮಮದೇವನೇ. ಕುಮಾರ ಅಪ್ಪಯ್ಯ, ಕೈಲಾಸವಾಸನಾದ ಈಶನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡಿರುವೆನು. ಭಾರ್ಗವರಾಮ ಶತ್ರುನ ತೋರಿಸಿ ನಿನ್ನ ಪರಾಕ್ರಮ ನಿನ್ನಿಷ್ಟವೆಂದ ಆಗಲಿ ಅಪ್ಪಯ್ಯ. ಕಾರ್ತಿಕ ಬಳಿರೇ ಬಳಿರೇ ಸಾರದೆ ಭೂಪತಿ
ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಪರಶುರಾಮನ ಹೃದಯಕ್ಕೆ ಭಾರ್ಗವ ರಾಮನ ಹೋರನಮ್ಮಲಿಸಿದ ಶೂಲವನ್ನು ಬಳಸುವನ್ನಾಗಿ ಪಡೆದು ಕ್ಷತ್ರಿಯ ಕುಂಡ ಕಾರ್ತವೀರಾರ್ಜುನ ಸಂಭರಿಸಿ ಈ ರೇಳು ಲೋಕಗಳ ಪರಕ್ರಮನೆಂದೆನಿಸಿ ಬರೆಯುವುದಕ್ಕೆ ಈ ಭಾರ್ಗವ ರಾಮನು ಕೈಲಾಸ ಪರ್ವತಕ್ಕೆ ತಪಸ್ಸನ್ನು ಗೈಯಲು ಹೊರಡುವರೆಂದು ತ್ರಿಭುವನಕ್ಕೆ ಸಾರಿ ಸಾರಿ ಸರಿತು ಕೈಲಾಸಗಿರಿಗೆ ಹೊರಡುವುದಾಗಿದೆ. ಬಾಬಾ ಬಳಿ ಬಳಿ ಸಾರುತ್ತೆ. ಈ ದಿನ ಎನ್ನ ಸಹಸ್ರ ಭಾವದಿಂದ ಶಕ್ತಿಯಿಂದ ಬೇಟೆ ನಡೆದು ಓಡಿಸಾರುತ್ತೆ. ರಸವನ್ನು ಬಿಡುವಂತ ನಾವು ಜಾಗೃತೆ ಬಳಿ ಬಳಿ ಸಾರುತ್ತೆ. ಇಲ್ಲಿಯ ಒಂದರ ಗಳಿಯ ರಥವನ್ನು ನಿಲ್ಲಿಸ. ಈ ವನದಲ್ಲಿ ಯಾವುದೋ ಆಶ್ರಮವು ಕಾಣುತ್ತಿದೆ. ಹೌದು ದೇವ. ಈ ಆಶ್ರಮದಲ್ಲಿ ಯಾವುದೋ ಮುನಿಯರು ಕಾಣುವುದು. ಹೌದು ದೇವ. ಈ ವಿಚಾರ ತಿಳಿದು ಕಾರ್ಯ ಮಾಡುವ ಸಾರಥಿ ಚತುರ್ಮುಖಿ ಆಗಲ್ಲ ದೇವ. ಅವೋ ಕ್ಷತ್ರಿಯ ವೀರನಾದ ಕಾರ್ತಿವೀರ್ಯ, ಅವೋ ಮುನಿವರ ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ನಮ್ಮಿಂದ ಸಹಾಯ ಬಯಸಿ ಬಂದಿವೆಯೋ ಎನ್ನ ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ಅವೋ ಕಾರ್ತಿವೀರ್ಯನೇ, ಅವೋ ಮುನಿವರನೇ, ದಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮುಷ್ಟನ್ನು ಸ್ವೀಕರಿಸಿ ಆನಂದ ಹೊಂದಿರಿ ಕಲಿಸೋರ. ಇಷ್ಟೇ ನೋಡಿ ಎನ್ನ ಮಾತಿನ ಭಾರ. ಅವೋ ಮುನಿವರ, ಅವೋ ಕಾರ್ತಿವೀರ್ಯ, ಬೇಡಿದ್ದನ್ನು ಕೊಡುವ ಕಾಮಧೇನು ನಿನ್ನಂತ ಯೋಗ್ಯ ಆಶ್ರಮದಲ್ಲಿರೋ ಯೋಗ್ಯವಲ್ಲ. ಅದು ಯಾತಕ್ಕೆ ಯೋಗ್ಯವಲ್ಲ? ಏಕೆಂದರೆ ದೇವಲೋಕಕ್ಕಿಂತ ಮಿಗಿಲಾದ ನಮ್ಮ ಮಾಹಿಷ್ಮತಿ ನಗರದಲ್ಲಿ ಇರಲು ಯೋಗ್ಯ. ಆದ ಕಾರಣ ಕಾಮಧೇನು ಪುಡಿಯಲು ಮುನಿಪ ಇಷ್ಟ ನೋಡಿ ಅನ್ನ ಭಿನ್ನಪ್ಪ. ಎಲೆ ಮೂರ್ಖ ಶಿಖಾಮಣಿಯೇ, ಎಲೆ ಬಂಡ ಶಿಖಾಮಣಿಯೇ, ಸುರ ಸಂಮೋಹಕ್ಕೆ ಸಕಲೈಶ್ವರ್ಯವಾಗಿ ಪರಿಶೋಭಿಸುವ ಕಾಮಧೇನು ಭೋಗದ ವಸ್ತು ಅಲ್ಲ. ನಿನ್ನಂತ ಹವ್ಯಕ್ಕೆ ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಂದ ಬುದ್ಧಿಯ ಮರಮಾಡಿ ಕಾಮಧೇನುವಿನ ಆಸೆಯನ್ನು ಬಿಟ್ಟು ತರುಲತೆಯ ಬನಶಿರಿ ಶಾಂತಿ ಧಾಮವಾದ ಎನ್ನಾಶ್ರಮದಿಂದ ಹೊರಟು ಹೋಗಿ ಮೂಡಮತಿ ನೀ ತೆರಳು ಜಾಗೃತಿ. ಎಲ್ಲೇ ಅಡವಿಯಲ್ಲೆಲ್ಲ ದಾಡಿ ಹಣ್ಣು ಕಾಯಿಗಳು ತಿಂದು ಕಾಲಕದ ಸನ್ಯಾಸಿ. ಏ ಮೂರ್ಖ ಕಾರ್ತಿವೀರ್ಯನೇ, ಕಾಮಧೇನುವೇನ ವಿವೇಕ ಅರಮನೆಯಲ್ಲಿ ಎಂದು ಸಾಧ್ಯವಿಲ್ಲೆಂದು ಮನ ಬಂದಂತೆ ಮಾತನಾಡುವೆ. ಸಹಜವಾಗಿ ಮಾತನಾಡುವೆ. ಮಲ್ಲ ನನ್ನ ಹೆಸರು ಪಡೆದ ನಾನು ನೋಡಿದ್ದಂತ ಇಷ್ಟಪಟ್ಟು ವಸ್ತು ಎಂದಿಗೂ ನನ್ನದಾಗಲೇಬೇಕು. ಅವೋ ಮುನಿವರ, ಅವೋ ಕಾರ್ತಿವೀರ್ಯ, ಕಾಮಧೇನು ಅರಮನೆಗೆ ಕಳಿಸಲೇಬೇಕು. ಇಲ್ಲವಾದರೆ ಕಾಮಧೇನು ಹೇಳ್ಕೊಂಡ ಮುನಿಪ ಇದಕ್ಕೆ ಪ್ರತಿ ಉತ್ತರ ಮಾತಾಡಿದ್ರೆ ಬೋರ್ಗರಿಸೋರೆ ಕೋಪ. ಎಲೆ ಮತ್ತೆಲ್ಲರ ಮಹೇಶ್ಮತಿ ಮದಾಂಧನೆ ಮದವೇರಿ ಯಾತಕ್ಕೆ ಮಾತನಾಡಿವೆ ಮಾಡುವುದೇನಾಗನು? ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿರುವ ಕಾಮಧೇನು ನಮ್ಮ ಯೋಗೋತ್ತಪ ಶಕ್ತಿಯ ಮೆಚ್ಚಿ ನಮ್ಮ ಸೇವೆಗಾಗಿ ಬಂದಿದೆ. ಎಲೆ ಮೂರ್ಖ ಕಾರ್ತಿವೀರ್ಯ, ಎಲೆ ಅದಮನೆ, ಅಮೃತ ಪ್ರಸಾದ ಕೊಡುವ ಕಾಮಧೇನುವಿನ ಹಿಡಿಯುವುದೆಂದು ಹೇಳುವೆಯಾ? ಸಹಜವಾಗಿ ಅದಮ ಇನ್ನೊಂದು ಸರಿ ಕಾಮಧೇನುವಿನ ಸಿದ್ಧಿ ಎತ್ತಿದರೆ ನಿನ್ನ ಸಿರ ಅರೆಗಡಿವೆ. ಎಚ್ಚರ. ಕೋಪದಲ್ಲಿ ಅಗ್ನಿಯಿಂದ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಅಗ್ನಿ ಚಮದಗ್ನಿ ಎಂಬುದು ಗೊತ್ತಿಲ್ಲವೇ? ಎಂಬುದು ನಿನಗೆ ಗೊತ್ತಿಲ್ಲವೇ? ಇಕೋ ಎನ್ನ ಜಲಮಂತ್ರವನ್ನು ಕಾಮಧೇನುವಿನ ಮೇಲೆ ಸಿಂಪಡಿಸಿವೆ. ನೀನು ಅಂತ ಪಟು ಪರಾಕ್ರಮಿಯಾದರೆ ಕಾಮಧೇನುವಿನ ಹಿಡಿಲಕ್ಕೆ ಹೋಗು ಭ್ರಷ್ಟ. ಎಲೆ ಅದಮನೆಂಬ ಪರಮ ಪಾಪಿಷ್ಟ. ಎಲೆ ಅಡವೆಯಲ್ಲಿ ವಾಸ ಮಾಡ ಸಾಗು ಮನುಜ. ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮ ತೇಜ. ನಿನಗೆ ಗೊತ್ತಿಲ್ಲ ನನ್ನ ಪರಾಕ್ರಮ ತೇಜ. ದೇವಲೋಕದಲ್ಲಿ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಾಹಿಷ್ಮತಿಯೇ ತರಬೇಕೆಂದು ಕೇಳಿದರೆ
ನಮ್ಮ ಪಿತನಾದಕ್ಕಿಂತ ಐಶ್ವರ್ಯ ನಮ್ಮಾರ ಮಂದಿಗೆ ನಿಲ್ಲಿಸಿದ್ರು. ಏ ಮುನಿವರ ಇಲ್ಲೇ ಮೂರ್ಖ ಕಾಡ್ತೀವಿರ ನಿನ್ನಮ್ಮೆಂತ ರಾಜನು ಕಾಮಧೇನು ಕೇಳಿದ್ರೆ ಉದಯಸೀನೆ ಮಾಡುವೆ, ಸಹಜವಾಗಿ ಮಾಡುವೆ. ನಿನ್ನ ತಪಜ್ವಾಲೆಯನ್ನು ತೋರಿಸಿ ಎದುರಿಸುವೆ, ಸಹಜವಾಗಿ ಎದುರಿಸುವನು. ಆಗಲೇ ಎಲೆ ಜಮದಗ್ನಿ ಮುನಿವರನೇ, ಎಲೆ ಕಾರ್ತಿವೀರ್ಯನೇ, ಸಕಲ ಸೈನ್ಯ ಸಂಯುಕ್ತವಾಗಿ ಬಂದು ನಿನ್ನಂಕೊಂಡು ಕಾಮಧೇನು ಪಿಡದೇ ಇದ್ದರೆ ಬಾಪುರ ಮಂಡಲಾಧಿಪರ ಗಂಧ ಮಾತಾಡ ಎಂದು ಹೆಸರಿದ್ದು ಸಾರ್ಥಕ ಮುನಿಪ ಇನ್ನೊಮ್ಮೆ ಬಂದು ತೋರಿಸುವ ನನ್ನ ಪ್ರತಾಪ. ಬಳಿರೇ ಸಾರಥಿ, ನಮ್ಮ ಮಾಹಿಷ್ಮತಿ ನಗರ ಕರ್ಕೊಂಡು ಬಿಡುವಂತ ಸಾರಥಿ ಒಳಸು ಜಾಗೃತಿ. ಭಾರ್ಗವ ಮೇನಕ ಭಾರ್ಗವ ರಾಮ ಬಾಬಾ ಟೈಮ್ ಆಗಿದೆ ಬಾಬಾ. ಮೇನಕ ಕೈಲಾಸಗಿರಿಯ ಹತ್ತಿರಕ್ಕೆ ಬಂದವೋ ಈ ರಜತಾದ್ರಿ ಪರ್ವತವು ಎಷ್ಟು ಶೋಭನವಾಗಿ ಕಾಣುವುದು ನೋಡಿದೆಯಾ? ಹೌದು ದೇವ. ಸಕಲ ಋಷಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರೆಂದು ಪರೀಕ್ಷೆ ಮಾಡಬೇಕೆಂದು ಕಳುಹಿಸಿದಾಗ ಭೃಗುಮುನಿ ಸದಾಶಿವನಂ ಕಂಡ ತಲ ಇದೆ ನೋಡಿ ಬರುದೇ ಎಲ್ಲ ಸಾರಥಿ ನೋಡಿದ್ರಿ ದೇವ. ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೇಡದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದೆಯಾ? ನೋಡಿದ್ರಿ ದೇವ. ಈ ಅಲಹ ಪರಿಚಾರಕ ಇತ್ತ ಬಾಯಿಲೆ ನೋಡು ಶಿಲಾ ಸಮುದ್ರ. ಈ ಸಮುದ್ರದ ನೀರಿನಲ್ಲಿ ಬೆಳೆದು ಮುಳುಗಿಸಿ ನೋಡಿದರೆ ಶಿಲೆಯಾಗುವುದಂತೆ. ಈ ಅಲ ಸಾರಥಿ ಅರ್ಥ ನೋಡು. ನೋಡಿದೇವ. ಈ ಯಾರಾದರೂ ಈ ಪರ್ವತಕ್ಕೆ ಬರುವುದರಿಂದ ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ. ಸಾರಥಿ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ? ದುರ್ಗುಣ ಮನುಜರುಳ್ಳ ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಇಲ್ಲಿಂದ ಇಲ್ಲಿ ಹೋಗುವಂತೆ. ಸಾರಥಿ ಅರ್ಥ ನೋಡು. ನೋಡಿಲಿ ದೇವ. ರಾವಣನು ತನ್ನ 20 ತೋಳುಗಳಿಂದ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮಣಿದು ಗೋಳಾಡಿದ ಸ್ಥಾನ ಇದೇ ಕೈಲಾಸ ಪರ್ವತವನ್ನು ನೋಡು ಸಾರಥಿ. ಹೌದು ದೇವ. ಎಲ್ಲ ಸಾರಥಿಯ ಅರ್ಥ ನೋಡು. ಕಣ್ಣು ದುರ್ವಾಸ ಅಂಗೀರಸ ಬೃಹಸ್ಪತಿ ಮುನಿಗಳಂತ ಮಾಡಿದ ತೋಳವನ್ನು ನೋಡಿದೆಯಾ? ನೋಡಿದ್ರಿ ದೇವ. ಎಲ್ಲ ಸಾರಥಿ ಭೂಮತಿ ನಾರದ ತುಂಬೂರ ನಂದೀಶ್ವರ ಬೃಹಸ್ಪೇಶ್ವರರಿಂದ ಈ ತೋರ್ಮ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ನಮ್ಮಲಿಸಿ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದು ಮತ್ತು ಕ್ಷತ್ರಿಯ ಪುಣ್ಯಕಾರ್ತ ವೀರಾರ್ಜುನ ಸಂಹರಿಸುವುದಕ್ಕೆ ಬದ್ಧನಾಗಲಿ ಇಲ್ಲಿಯೇ ಕುಳಿತು ತಪಸ್ಸು ಮಾಡುವೆ. ಶಿವ ಸಂಹರಿಸುವ ಸಾರಥಿ ಅತಿ ಜಾಗ್ರತೆ. ನಿಮ್ಮ